ಎದ್ದೇಳು ಮಂಜುನಾಥ. ಆ ಹುಡುಗ ಶೇಂಗಾ ಹೊಲಕ್ಕೆ ಯಾರಿಗೂ ಕಾಣಬಾರ್ದು ಅಂತ ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ಕರೆಕ್ಟ್ ಟೈಮಲ್ಲಿ ಮಲಗದಲ್ಲ ಎದ್ದೇಳು. ಹಾಯ್ ನಮಸ್ಕಾರ, ನಾನು ಶಿವಪ್ರಸಾದ್ ಆಚಾರ್ಯ. ನನಗೆ ಒಂದು ಗುರುತು ಅಂತ ಸಿಕ್ಕಿದ್ದು ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ಗೆ ಬಂದ ಮೇಲೆ. ಈಗ ನಮ್ಮನ್ನೆಲ್ಲರೂ ಶಿವಪ್ರಸಾದ್ ಕಾಮಿಡಿ ಕಿಲಾಡಿ ಅಂತ ಕರೀತಾರೆ. ತುಂಬ ಖುಷಿ ಆಗುತ್ತೆ ಹಂಗೆ ಕೇಳಿಸ್ಕೋಬೇಕಾದ್ರೆ. ನಾನು ಫಸ್ಟ್ ಆಡಿಷನ್ ಕೊಟ್ಟಿದ್ದು ಬೆಂಗಳೂರಲ್ಲೇನೆ, ಆದರೆ ನಾನು ಮೂಲತಃ ಹೊಸಪೇಟೆಯವನು. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಎಲ್ಲ ಕ್ಲಿಯರ್ ಆಗಿ ಆಕ್ಷನ್ಗೆ ಅಂತ ಬಂದಾಗ ನಾನು ಸೆಲೆಕ್ಟ್ ಆಗಿದ್ದು ಅಕುಲ್ ಸರ್ ಅವರ ಓನರ್ಶಿಪ್ ಇರೋ ಟೀಮ್ಗೆ. ನನಗೆ ಒಂದು ಗುರುತು ಅಂತ ಸಿಕ್ಕಿದ್ದು ಬಸ್ ಸ್ಟ್ಯಾಂಡ್ ಬಸಮ್ಮ ಅನ್ನೋ ಕ್ಯಾರೆಕ್ಟ್ರು. ಯಾವತ್ತು ಜಗ್ಗೇಶ್ ಅವರು ಅದನ್ನ ನೋಡ್ಬಿಟ್ಟು ಚೆನ್ನಾಗಿ ಕಾಣ್ತಾನೆ ಲೇಡಿ ಗೆಟಪ್ ಅಲ್ಲಿ ಅಂತ ಹೇಳಿ, ನಮ್ಮ ಬಸ್ ಸ್ಟಾಪ್ ಬಸಮ್ಮ ಮಾತ್ರ ತುಂಬಾ ಸೂಪರ್ ಆಗಿತ್ತು. ಅಲ್ಲಿಂದ ನನಗೆ ಕಂಟಿನ್ಯೂ ಲೇಡಿ ಗೆಟಪ್ ಅಂದ್ರೆ ಮೇ ಬಿ ಈ ಸೀಸನ್ ಅಲ್ಲಿ ನನ್ನಷ್ಟು ಲೇಡಿ ಗೆಟಪ್ಸ್ ಯಾರು ಹಾಕಿಲ್ಲ ಅನ್ಸುತ್ತೆ. ಬಸಮ್ಮ ಯಾಕೆ ಲೇಟು? ಅದು ರಾತ್ರಿ ನಾನು ನನ್ನ ಗಂಡ ಸೇರ್ಕೊಂಡು ಸೊಳ್ಳೆ ಹೊಡಿತಾ ಇದ್ವಿ. ತುಂಬಾ ಖುಷಿ ಇದೆ ಆ ಪಾತ್ರನೂ ಮಾಡೋದಕ್ಕೆ. ಫಿನಾಲೆ ತನಕ ಬಂದಿರೋದು ತುಂಬಾ ಖುಷಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನೋಡ್ತೀರಾ. ಚಾಂಪಿಯನ್ಶಿಪ್ ಗೆಲ್ಲಕ್ಕೆ ನಾವು ಕಾಂಪಿಟೇಷನ್ ಅಲ್ಲಿ ಇದೀವಿ. ಹಾಗೇನೆ ಅಕುಲ್ ಟೈಟನ್ಸ್ ಟೀಮ್ ಕಡೆಯಿಂದ ಎಲ್ಲಾ ಟೀಮ್ಸ್ಗೂ ಆಲ್ ದ ಬೆಸ್ಟ್. ಸ್ಟೇಜ್ ಮೇಲೆ ಆಕ್ಟಿಂಗ್ ಮಾಡೋದು ಅಥವಾ ಸ್ಟೇಜ್ ಮೇಲೆ ಸ್ಕಿಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದ್ರ ಹಿಂದಿನ ದಿನ ಹಲವಾರು ದಿನಗಳ ಪ್ರಾಕ್ಟೀಸ್ ಇರುತ್ತೆ, ಅಭ್ಯಾಸಗಳಿರುತ್ತೆ. ಸೊ ನಾನು ಕೂಡ ಪ್ರಾಕ್ಟೀಸ್ ಸೆಷನ್ಗೆ ಹೋಗಿದ್ದೆ. ಸೊ ಅಲ್ಲಿ ನಮ್ಗೆ ಆನಂದ್ ಸನ್ರೈಸರ್ಸ್ ಟೀಮ್ ಸಿಕ್ಕಿತ್ತು. ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಪ್ರೋಗ್ರಾಮ್ ಲೇಟ್ ಆಗ್ತದೆ ಕಣ, ಹೊರಡೋಣ ಅಂದ ತಕ್ಷಣ ಅವರೆಲ್ಲ ಹೊರಡ್ತಾರೆ. ಅನುಶ್ರೀ ಮಾತ್ರ ಇರ್ತಾರೆ. ನಾವು ಊಟ ಮಾಡ್ಕೊಂಡು ಬೇರೆ ಪ್ರೋಗ್ರಾಮ್ ಹೋಗ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ನಾನು ಗಿಲ್ಲಿ ನಟ. ಕಾಮಿಡಿ ಕಿಲಾಡಿ ಪ್ರೀಮಿಯರ್ ಲೀಗ್ ಅನ್ನೋ ಈ ಸೀಸನ್ ಅಂತೂ ಮರೆಯೋಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಟೀಮ್ಗೆ ಜಡ್ಜಸ್ಗಳು ಮಾಡಿದಂಥ ಸಪೋರ್ಟು, ಅನುಶ್ರೀ ಅಕ್ಕ ಆಗಿರ್ಬೋದು, ಅಕುಲಣ್ಣ ಆಗಿರ್ಬೋದು, ಕುರಿಯಣ್ಣ ಆಗಿರ್ಬೋದು, ಶ್ವೇತಾ ಮೇಡಮ್ ಆಗಿರ್ಬೋದು, ಇವರೆಲ್ಲ ನಮ್ಮ ಸ್ಕಿಟ್ ಏನಾರ ಬಂದ್ರೆ ನಮಗಿಂತ ಜಾಸ್ತಿ ಅವರೇ ಮಾತಾಡ್ಬಿಟ್ಟಿರ್ತಾರೆ. ಅವ್ರ ಕೌಂಟ್ರುಗಳೇ ಜಾಸ್ತಿ ಇರ್ತವೆ. ನನಗಿಂತ ಜಾಸ್ತಿ ಕಮೆಂಟ್ ಕೊಡೋನು ನಮ್ಮ ಟೀಮಲ್ಲಿ ಯಾವನು ಇರಬಾರ್ದು. ಮಹಾಪ್ರಭುಗಳೇ, ನಿಮ್ ಪ್ರಾಪರ್ಟಿ ಕಾಮಿಡಿ ಮಾಡಿ ಅವನೇ ಸತ್ತೋಯ್ತಾನೆ. ಗಿಲ್ಲಿ ಐಡಿಯಾ, ಗಿಲ್ಲಿ ಅವನ ಸಾಯಿಸೋ, ಅವನಿಂದಾನೇ ಲ್ಯಾಗ್ ಆಗ್ತಾರ. ರಾಹುಲ್ ಐ ಲವ್ ಯು. ಆನಂದಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಆನಂದಣ್ಣವರು ಇಲ್ಲಿಗೆ ಬಂದು ರಿಹರ್ಸಲ್ ಮಾಡ್ಸೋರು. ಅವರು ಒಬ್ಬ ಟೀಮ್ ಓನರ್ ಆಗಿ ಅವರೇ ಒಂದು 2 ದಿನ 3 ದಿನ ಮುಂಚೆನೇ ಬಂದು ಸ್ಕಿಟ್ಟನ್ನು ನೋಡಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಅವರೇ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ ಈ ಥರ ಎಲ್ಲ ಮಾಡೋರು. ನನಗೆ ತುಂಬ ಇಷ್ಟವಾಗಿದ್ದು ಒಂದು ಸ್ಕಿಟ್ಟು ಅಂದರೆ, ನಾವು ಫ್ಯಾಮಿಲಿ ರೌಂಡ್ ಅಂತ ಮಾಡಿದ್ವು. ನಮ್ಮ ದರ್ಶನ್ ಅವರ ಅಮ್ಮ ಮಾಡಿದ್ರು, ಇನ್ನೊಬ್ಬರು ತಾತ ನಮ್ಮ ಮುರಳಿ ಅಂತ ಇದ್ರು, ಅವರ ಊರವರೊಬ್ಬರು ತಾತ ಆ್ಯಕ್ಟಿಂಗ್ ಮಾಡಿದರು. ಅವೆರಡು ಸ್ಕಿಟ್ಗಳು ಸಖತ್ ಮಜಾ ಕೊಟ್ಬಿಡ್ತು. ನನಗೆ ತುಂಬ ಖುಷಿ ಆಯಿತು. ಅದೊಂದು ಸ್ಕಿಟ್ಟು ಮರೆಯೋಕ್ಕೆ ಆಗಲ್ಲ. ಅಮ್ಮ ಇವಳು ನಿನ್ ಸೊಸೆ. ನನ್ನ ಸಸೆನ ಅಯ್ಯಯ್ಯಯ್ಯಯ್ಯ ನೋಡ್ರಪ್ಪ, ನನ್ನ ಮಗನ ಬುಟ್ಟಿಗೆ ಹಾಕೊಂಡವಳೆ, ನನ್ನ ಮಗನ ಮೋಸ ಮಾಡ್ಬಿಟ್ಲು ಕಣ್ರಪ್ಪ. ಇದೆಲ್ಲ ಆಗಿ ನಮ್ಮ ಜನಗಳ ಸಪೋರ್ಟು, ಎಲ್ಲರ ಪ್ರೀತಿ ವಿಶ್ವಾಸದಿಂದ ನಮ್ಮ ಟೀಮು ಫಿನಾಲೆವರೆಗೂ ಬಂದೈತೆ. ನಮ್ಮ ಆನಂದ್ ಸನ್ರೈಸರ್ಸ್ ಟೀಮ್ಗೆ ನನ್ನ ಕಡೆಯಿಂದ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಇದು ನನ್ನೊಬ್ಬನ ಫೀಲ್ ಅಲ್ಲ, ಎಲ್ರೂ ಫೀಲ್ ಅನ್ಕೋತೀನಿ. ಯಾಕೆ ಅಂದ್ರೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ನಿನ್ನೆ ಮೊನ್ನೆ ಶುರು ಆಯ್ತಪ್ಪ ಅಂತ ನಾವು ಅನ್ಕೊಳಕ್ಕಿಲ್ಲ. ಆಲ್ರೆಡಿ ಗ್ರ್ಯಾಂಡ್ ಫಿನಾಲೆಗೆ ಬಂದಿದೀವಿ. ಆಕ್ಷನ್. ಹಾಗೆ ನನ್ನ ಟೀಮಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗಿಲ್ಲಿ ನಟ ಅವನ ಒಂದು ಸ್ಪಾಂಟೇನಿಟಿಯಿಂದಾನೆ ಅವನು ಫೇಮಸ್ ಆಗಿರೋಂತನು. ಒಳ್ಳೆ ಕ್ಯಾಪ್ಟನ್ ನನ್ನ ಟೀಮಿಗೆ ಸಿಕ್ಕಿದ್ದ. ನಿಜವಾಗ್ಲೂ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಾರ ಗೊತ್ತಾ? ಜಿ ಕನ್ನಡಕ್ಕೆ ಓಪನಿಂಗ್ ಬ್ಯಾಟ್ಸ್ಮನ್ ನಾನು ಅಕ್ಕ. ಕಾಮಿಡಿ ಕಿಲಾಡಿಲು ಫಸ್ಟ್ ಕಂಟೆಸ್ಟೆಂಟ್ ನಾನೇ, ಭರ್ಜರಿ ಬ್ಯಾಚ್ ಅಲ್ಲ ಫಸ್ಟ್ ಕಂಟೆಸ್ಟೆಂಟ್ ನಾನೇ. ಫಸ್ಟ್ ಔಟ್ ಆಗೋದು ನೀನೇ. ಈ ಜರ್ನಿ ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೀನಿ. ಅಣ್ಣ ನೋಡಿ, ಎಲ್ರ ಬಗ್ಗೆ ಹೇಳ್ತಾ ಇದೀಯಾ? ನಮ್ ನಯನ ಮೇಡಮ್ ಬೇಜಾರ್ ಮಾಡ್ಕೊಂಡವ್ರು, ಅವ್ರ ಬಗ್ಗೆ ಏನಾದ್ರು ಹೇಳು. ನಯನ, ನೀನ್ ಏನಾದ್ರು ಯೂಟ್ಯೂಬ್ ಅಲ್ಲಿ ಬರೋ ಅಡ್ವರ್ಟೈಸ್ಮೆಂಟಾ? ಯಾಕೆ 5 ಸೆಕೆಂಡ್ ನೋಡಿದ ತಕ್ಷಣ ಸ್ಕಿಪ್ ಮಾಡ್ಬೇಕು ಅನ್ಸುತ್ತೆ ಮೇಡಮ್. ಅದಕ್ಕೆ ಓಡಿ
ಅಂಡ್ ಅಕುಲ್ ಟೈಟನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಏನಂತ ಹೇಳಿ, ವಾರ ವಾರ ಎಂತ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಕುಲ್ ಟೈಟನ್ಸ್. ಸೂಪರ್. ಏನಪ್ಪ ಶಿವು, ಹಾವು ಕಚ್ಚಿದ್ರೆ ಬಾಯಿಂದ ಕಚ್ಚಿ ವಿಷ ತೆಗಿಬೇಕು ತಾನೇ? ಬನ್ನಿ ನೀವೇ ತೆಗಿರಿ. ಎಲ್ಲಿ ಕಚ್ಚಿದೆ? ಇನ್ನು ನಮ್ಮ ಟೀಮು ಕುರಿ ಸೂಪರ್ ಕಿಂಗ್ಸು ಎಷ್ಟು ಆಗಲೇ 9 ಸಲ ಗೆದ್ದಿದ್ದಾರೆ. ಈ ವಾರದ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ವಿನ್ನಿಂಗ್ ಟೀಮ್. ಕಪ್ಪು ನಮ್ದೇ ಈ ಸಲ. ಮಂಚದ ಕೆಳಗೆ ಯಾರು ಇಲ್ಲ ಬಾವಾ, ಕೆಳಗೆ ಮೇಲೆ 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 ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಕೆಳಗೆ ಸ್ಪೆಷಲ್ ಆಗಿ ನನ್ನ ತಂಡದ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ RCB. ಮೊದಲನೇದಾಗಿ RCB ಅನ್ನೋ ಹೆಸರೇ ನನ್ನ ತುಂಬಾ ಖುಷಿ ಕೊಟ್ಟಂತ ವಿಷಯ, ಬಿಕಾಸ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ RCB ಟೀಮ್. ವ್ಯಾಲೆಂಟೈನ್ಸ್ ಡೇಗೆ ಕೊಡ್ತಾರೆ ಕೆಂಪು ಗುಲಾಬಿ. ನಮ್ಮ ಟೀಮ್ ಹೆಸರು RCB. ಐ ಆಮ್ ಆಲ್ ಎಕ್ಸೈಟೆಡ್. ಐ ಆಮ್ ಶೋರ್ ನೀವು ಕೂಡ ಅಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ನಾನು ಅನ್ಕೊಳ್ತಾ, ತಪ್ಪದೇ ವೀಕ್ಷಿಸಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಗ್ರ್ಯಾಂಡ್ ಫಿನಾಲೆ. ರಮೇಶ್ ಅನ್ಕೊಂಡ್ರೆ ತ್ಯಾಗರಾಜ ಅಂತ ಅನ್ಕೊಂಡ್ರ? ಇಲ್ಲ, ಈ ಗ್ಯಾಂಗ್ಗೆ ರಾಜ ಅನ್ನೋ ತರ ಪರ್ಫಾರ್ಮ್ ಮಾಡಿದೀರಾ. ಇಲ್ಲಿ ನಿರೂಪಕರಾಗಿದ್ದ ನಮ್ಮನ್ನೆಲ್ಲ ಕರ್ಕೊಂಬಂದು ಒಂದು ಟೀಮ್ ಓನರ್ಸ್ ಆಗಿ ಕೂರಿಸಿದ್ರು. ಬೇರೆ ಬೇರೆ ಕಾರ್ಯಕ್ರಮಗಳ ನಿರೂಪಣೆ ಮಾಡ್ತಾ ಇದ್ವಿ. ಈಗ ಎಲ್ಲರಲ್ಲೂ ಒಂದು ಬಿಡಿಸಲಾಗದ ಒಂದು ಸ್ನೇಹ ಬಾಂಧವ್ಯ ಮೂಡಿದೆ. ಆ ಒಂದು ಸ್ನೇಹದ ಸಂತೋಷವನ್ನ ಈ ಗ್ರ್ಯಾಂಡ್ ಫಿನಾಲೆಯಲ್ಲೂ ಕೂಡ ನೀವು ನೋಡ್ಬೋದು. ಮಿಸ್ ಮಾಡದೆ ನೋಡಿ. ಆ್ಯಂಡ್ ಅನು ವಾರಿಯರ್ಸ್ ನಿಮ್ಮನ್ನ ಖಂಡಿತ ಸರ್ಪ್ರೈಸ್ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದಾಗೆ ಈ ಕಾಮಿಡಿ ಕಿಲಾಡಿ ಸೀಸನ್ ವಿಶೇಷವಾಗಿರುತ್ತೆ ಅಂತ ಅಂದ್ಮೇಲೆ ಫಿನಾಲೆ ಕೂಡ ವಿಶೇಷವಾಗಿರ್ಲೇಬೇಕಲ್ವಾ. ಎಷ್ಟು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಹೊಸ ಐಡಿಯಾಗಳೊಂದಿಗೆ ನಮ್ಮ ಕಿಲಾಡಿಗಳು ಬರ್ತಾ ಇದ್ದಾರೆ ಅಂತಂದ್ರೆ, ಒಂದು ಯೂನಿಕ್ ಮೇಕಪ್ ಇಂದ ಒಬ್ರು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನ ಕೊಡ್ಬೇಕು ಅಂತಿದ್ರೆ, ಇನ್ನೊಬ್ರು ಪೇಂಟಿಂಗ್ ನ ಮೂಲಕ UV ಲೈಟ್ಸ್ ಮೂಲಕ ಪರ್ಫಾರ್ಮೆನ್ಸ್ ಅನ್ನ ನೀಡಬೇಕು ಅಂತಿದ್ದಾರೆ, ಮತ್ತೊಬ್ರು ಗ್ರಾವಿಟಿಯನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ಪರ್ಫಾರ್ಮೆನ್ಸ್ ಅನ್ನ ನೀಡಿದೆ, ಇನ್ನೊಬ್ರು ಕಾಡನ್ನೇ ಸ್ಟೇಜ್ ಮೇಲೆ ತಂದಿದ್ದಾರೆ, ಹಾಗೆ ಮತ್ತೊಬ್ರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬಂದಿದ್ದಾರೆ. ಇದೆಲ್ಲ ಫನ್ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ. ಗ್ರ್ಯಾಂಡ್ ಫಿನಾಲೆ ದಿನ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನೋಡಿದ್ರೆ ಸಖತ್ತಾಗಿರುತ್ತೆ ಅಲ್ವಾ. ಸೊ ಮಿಸ್ ಮಾಡದೆ ನೋಡಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಗ್ರ್ಯಾಂಡ್ ಫಿನಾಲೆ. ಕಾಮಿಡಿ ಕಿಲಾಡಿಗಳು, ಕಾಮಿಡಿ 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 ಕಿಲಾಡಿಗಳು ಪ್ರೀಮಿಯರ್ ಲೀಗ್.